ಹನ್ಸಿಕಾ ಮೋಟ್ವಾನಿ ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬಿಂದಾಸ್ ಸಿನಿಮಾ ಮೂಲಕ ಕನ್ನಡಿಗರಿಗೆ ಹತ್ತಿರವಾದ ಚೆಲುವೆ. ಆದ್ರೀಗ ಈ ಬಿಂದಾಸ್ ಬೆಡಗಿಯ ಬಾಳಲ್ಲಿ ಬಿರುಗಾಳಿ ಎದ್ದಿತ್ತು. ಹನ್ಸಿಕಾ ಮೋಟ್ವಾನಿ ತಮ್ಮ ಪತಿ ಉದ್ಯಮಿ ಸೋಹೈಲ್ ಕಟೂರಿಯಾ ಅವರಿಂದ ಡಿವೋರ್ಸ್ ಪಡ್ಕೊಂಡಿದ್ದಾರೆ. 4 ವರ್ಷಗಳ ಹಿಂದೆ ತುಂಬಾ ಗ್ರ್ಯಾಂಡ್ ಆಗಿ ಮದುವೆಯಾಗಿದ್ದ ಈ ಜೋಡಿ ಈಗ ಕಾನೂನುಬದ್ಧವಾಗಿ ಸಪರೇಟ್ ಆಗಿದೆ. ಸಾಮಾನ್ಯವಾಗಿ ಸೆಲೆಬ್ರಿಟೀಸ್ ಡಿವೋರ್ಸ್ ಪಡೆದಾಗ ಅವರು ಜೀವನಾಂಶವಾಗಿ ಎಷ್ಟು ಕೋಟಿ ಪಡಿಬಹುದು ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ನಟಿ ಹನ್ಸಿಕಾ ಅವರು ಸೊಹೈಲ್ ಅವರಿಂದ ಯಾವುದೇ ಜೀವನಾಂಶವನ್ನ ಕೇಳಿಲ್ಲ, ಜೊತೆಗೆ ತನಗೆ ಅದರ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಹನ್ಸಿಕಾ ದಾಂಪತ್ಯ ಮುರಿದು ಬೀಳಲು ಕಾರಣವೇನು ಅನ್ನೋ ಪ್ರಶ್ನೆಗೆ ಅವರ ಪರ ವಕೀಲ ಅದ್ನಾನ್ ಶೇಖ್ ಉತ್ತರವನ್ನು ಕೊಟ್ಟಿದ್ದಾರೆ. ಮದುವೆಯಾದ ಕೆಲವು ದಿನಗಳ ನಂತರ ದಂಪತಿಗಳ ನಡುವೆ ಸ್ವಭಾವ, ಆಲೋಚನೆ ಮತ್ತು ಜೀವನ ಶೈಲಿಯಲ್ಲಿ ವ್ಯತ್ಯಾಸವಾದ್ದರಿಂದ ಭಿನ್ನಾಭಿಪ್ರಾಯ ಮೂಡೋದಕ್ಕೆ ಸ್ಟಾರ್ಟ್ ಆಯಿತು. ಇದರಿಂದ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಪ್ರತಿದಿನ ಜಗಳ ಮಾಡ್ತಿದ್ರು. ಒಂದೇ ಸೂರಿನಡಿ ವಾಸ ಮಾಡುವುದು ಕಷ್ಟವಾದ ಹಿನ್ನೆಲೆಯಲ್ಲಿ ಈಗ ದೂರಾಗಲು ನಿರ್ಧರಿಸಿ ಪರಸ್ಪರ ಒಪ್ಪಿಗೆಯ ಮೇರೆಗೆ ಡಿವೋರ್ಸ್ ಪಡೆದಿದ್ದಾರೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಈ ದಂಪತಿ 2024ರಿಂದಲೇ ಸಪರೇಟ್ ಆಗಿ ವಾಸ ಮಾಡ್ತಿದ್ರಂತೆ. ಇನ್ನು ಹನ್ಸಿಕಾ ಮತ್ತು ಸೊಹೈಲ್ ಡಿಸೆಂಬರ್ 2022ರಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ರು. ರಾಜಸ್ಥಾನದ ಐತಿಹಾಸಿಕ ಜೈಪುರ ಕೋಟೆಯಲ್ಲಿ ನಡೆದ ರಾಜಮನೆತನದ ಸಮಾರಂಭದಲ್ಲಿ ದಂಪತಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಆದರೆ ಕೇವಲ 4 ವರ್ಷಕ್ಕೆ ಇವರ ದಾಂಪತ್ಯ ಅಂತ್ಯಗೊಂಡಿರುವುದು ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ.